ನಮಸ್ಕಾರ ರೀ ಎಲ್ಲ ಕಲಾಪ್ರೇಮಿಗಳಿಗೆ. ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ಕೆಲಸ ನಮ್ಮೂರು ಚೆನ್ನಮ್ಮನ ಕಿತ್ತೂರು. ನಮ್ಮೂರು ಬಾಜು ಇರೋ ಒಂದು ಗ್ರಾಮ ನಿಚ್ಚಣಿಕೆ ಅಂತ, ಅಲ್ಲಿ ಶ್ರೀ ಗುರು ಮಡಿವಾಳೇಶ್ವರ ಮಠ ಅಂತ ಐತಿ. ಅದರದ ದ್ವಾರ ಬಾಗ್ಲ ಪೇಂಟಿಂಗ್ ಮಾಡೋದು, ರೀಪೇಂಟಿಂಗ್. ದ್ವಾರ ಬಾಗ್ಲ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಪೇಂಟರ್ ಮಾಡಿದ್ದಾರೆ. ಸೊ ಮೂರ್ತಿ ಕೆಲಸ ಅಷ್ಟೇ ಆರ್ಟಿಸ್ಟ್ಗಳಿಗೆ ಕೊಡ್ಬೇಕಂತ ಕೊಟ್ಟಾರೆ. ಅವನ್ನ ರೀಪೇಂಟಿಂಗ್ ಮಾಡೋದು ಹೆಂಗೆ, ಯಾವ ಥರ, ಯಾವ ಕಲರ್ ಯೂಸ್ ಮಾಡಬೇಕು, ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತೇನೆ. ಬರ್ರಿ, ಆ ಮೂರ್ತಿಗಳು ಹೆಂಗದಾವ ತೋರಿಸ್ತೇನೆ ನಿಮಗೆ. ಇದು ಮಡಿವಾಳೇಶ್ವರ ಮಠ ದ್ವಾರ ಬಾಗ್ಲದ ಮ್ಯಾಲಿರೋ ಶ್ರೀ ಗುರು ಮಡಿವಾಳೇಶ್ವರವರ ಮೂರ್ತಿ. ಬರ್ರಿ, ಫಸ್ಟ್ ನಮ್ಮ ಆಯುಧನ ನಾವು ಕೈಗೆ ತಗೋಣ. ಅಂದರೆ ನಮ್ಮ ಆಯುಧ ಅಂದರೆ ಕಲಾವಿದರ ಆಯುಧ ಅಂದ್ರೆ ಬ್ರಷ್. ಆಮೇಲೆ ನಮ್ಮ ಕಲರ್ಸ್ಗಳು. ಈ ಹೊರಗಡೆ ಎಕ್ಸ್ಟೀರಿಯರ್ ಮೂರ್ತಿಗಳಿಗೆ ಏನಿರ್ತೈತಲ್ಲ, ಅಪೆಕ್ಸ್, ಏಸ್, ಅಪೆಕ್ಸ್ ಅಲ್ಟಿಮಾ, ಅಪೆಕ್ಸ್ ಪ್ರೊಟೆಕ್ಟ್, ಈ ಥರ ಎಲ್ಲ ಕಲರ್ಗಳನ್ನ ಯೂಸ್ ಮಾಡ್ಬೇಕು. ಇವೆಲ್ಲ ನಿಮ್ಗೆ ಡೈರೆಕ್ಟ್ ಕಂಪ್ಯೂಟರ್ ಮಿಕ್ಸಿಂಗ್ ಕಲರ್ಗಳು ಸಿಗ್ತಾವೆ. ನಿಮ್ಗೆ ಯಾವ ಕಲರ್ ಬೇಕು ಯಾವ ಕಲರ್ ಸಿಗ್ತಾವೆ. ಎಕ್ಸ್ಟ್ರಾ ನೀವೇನಾದರೂ ಹೊಸ ಕಲರ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ನೀವು ಈ ಕಲರ್ಗಳೆಲ್ಲ ಯೂಸ್ ಮಾಡ್ಕೊಂಡು ಹೊಸ ಕಲರ್ನ ಕ್ರಿಯೇಟ್ ಮಾಡ್ಬೋದು. ಒಂದು ಮೂರ್ತಿ ಯಾವ ಥರ ಇರ್ತೈತಿ, ಆ ಥರ ಹಾವ ಭಾವ ಏನು, ಅವರು ಋಷಿ ಮುನಿನೋ, ದೇವತಾ ಮನುಷ್ಯನೋ, ದೈವಜ್ಞಗಳು, ಸೊ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಕಲರನ್ನು ಮಾಡ್ಬೇಕು ಅವರು. ಯಾಕಂದ್ರೆ ನಾವು ಮಾಡೋ ಮೂರ್ತಿ ಆಗಲಿ, ಮೂರ್ತಿಗೆ ಬಣ್ಣ ಆಗಲಿ, ಎಷ್ಟೋ ಜನರು ಕೈ ಮುಗಿತಾರೆ ಅದಕ್ಕೆ. ಸೊ ಅದರಿಂದ ಕಲಾವಿದರು ಬೆಳಿತಾರೆ, ಅವ್ರು ಮಾಡಿರೋ ಕಲೆಗಳನ್ನು ಬೆಳಿತಾವೆ. ಸೊ ಬರ್ರಿ, ಏನು ಇನ್ನೇನು ಟೈಮ್ ಮಾಡೋದು ಬೇಡ, ಕಲರ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನಪ್ಪ ಅಂತಂದ್ರೆ ಮೂರ್ತಿ ರೀಪೇಂಟಿಂಗ್ ಐತಲ್ಲ, ಹೊಸದಿದ್ರೆ ಡೈರೆಕ್ಟ್ ವೈಟ್ ಪ್ರೈಮರ್ ಹೊಡೆದ ಸ್ಟಾರ್ಟ್ ಮಾಡೋದು ಕಲರ್. ಸೊ ನೀವು ಹೆಂಗೆ ಸ್ಟಾರ್ಟ್ ಮಾಡಿದ್ರು ಸ್ಕಿನ್ ಕಲರ್ದಿಂದ ಸ್ಟಾರ್ಟ್ ಮಾಡ್ಬೇಕು. ಈಗ ನಾ ಮಾಡಕತ್ತೀನಿ ಸ್ಕಿನ್ ಕಲರ್ದಿಂದ. ಸ್ಕಿನ್ ಕಲರ್ ಆಲ್ರೆಡಿ ನಾ ಕಲಿಸಿಟ್ಕೊಂಡೀನಿ. ಅಂದರೆ ರೀಪೇಂಟಿಂಗ್ ಅಂದ್ರೆ ಮೂರ್ತಿ ಯಾವ ಥರ ಇರ್ತೈತಲ್ಲ, ಮೊದಲು ಯಾವ ಕಲಾವಿದರು ಆ ಬಣ್ಣ ಹೊಡೆದಿತ್ತಲ್ಲ ಅದ್ರಾಗ ಸ್ವಲ್ಪ ಚೇಂಜಸ್ ಮಾಡಿ ನಮ್ಮ ಸ್ಟೈಲ್ದಾಗ ನಾವು ಕಲರ್ ಮಾಡ್ಬೇಕು. ಈಗ ಸ್ಕಿನ್ ಕಲರ್ ನಾ ಕಲಿಸಿಟ್ಕೊಂಡೀನಿ, ತೋರಿಸ್ತೇನೆ ನಿಮಗೆ. ನೋಡಿರಿ, ಇದು ಸ್ಕಿನ್ ಕಲರ್, ಇದು ಸ್ಕಿನ್ ಕಲರ್, ಇದು ಸ್ಕಿನ್ ಕಲರ್, ಇದು ಸ್ಕಿನ್ ಕಲರ್ ಬಾಡಿ ಶೇಡಿಂಗ್. ಇನ್ನೂ ಬಾಡಿ ಶೇಡಿಂಗ್ದಾಗ ನಾನಾ ಥರ ಬರ್ತಾವೆ ರೀ. ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಂಡು ತೊಗೊನಿ. ಈಗ ಸ್ಕಿನ್ ಕಲರ್ ತೊಗೊಂಡು ಸ್ಕಿನ್ ಕಲರ್ ಮಾಡ್ಕೊಳಕ್ಕೆ ಯಾವ್ಯಾವ ಕಲರ್ಸ್ ಹಾಕ್ಬೇಕಂದ್ರೆ ವೈಟ್, ಆಮೇಲೆ ರೆಡ್, ಕ್ರಿಮಿಸನ್ ರೆಡ್, ಆಮೇಲೆ ಲೆಮನ್ ಎಲ್ಲೋ, ಆಮೇಲೆ ಸ್ವಲ್ಪ ಬ್ರೌನ್ ಟಂಬರ್. ಸೊ ಮಿಕ್ಸ್ ಮಾಡಿದ್ರೆ ಡೈರೆಕ್ಟ್ ಸ್ಕಿನ್ ಕಲರ್ ಬರ್ತೈತಿ. ನಿಮ್ಗೆ ಇನ್ನೂ ಜಾಸ್ತಿ ಪಿಂಕ್ ಶೇಡ್ ಒಳಗೆ ಬೇಕಂದ್ರೆ ಸ್ವಲ್ಪ ರೆಡ್ ಜಾಸ್ತಿ, ಆಮೇಲೆ ಸ್ವಲ್ಪ ಆರೆಂಜ್ ಮಿಕ್ಸ್ ಮಾಡಿ, ಆಮೇಲೆ ಮೀಡಿಯಮ್ ಎಲ್ಲೋ ಮಿಕ್ಸ್ ಮಾಡ್ಬೇಕು, ಲೆಮನ್ ಎಲ್ಲೋ. ಸೊ ಈ ಪೇಂಟೆಲ್ಲ ಅಪೆಕ್ಸ್ ಅಲ್ಟಿಮಾ ಒಳಗೆ ಯೂಸ್ ಮಾಡಿರಿ, ಇಲ್ಲಾಂದ್ರೆ ಏಸ್ ಒಳಗೆ ಯೂಸ್ ಮಾಡಿರಿ. ನೀವು ಬೇಕಾದ ಎನಿ ವೈಟ್ ಕಲರ್ ತೊಗೊಂಡ್ರು ಸ್ಕಿನ್ ಕಲರ್ ಮಿಕ್ಸ್ ಮಾಡೋದು ಮೆಥಡ್ ಇದು. ಇಷ್ಟು ಕಲರ್ ಹಾಕಿ ಸ್ಕಿನ್ ಕಲರ್ನ ಮಿಕ್ಸ್ ಮಾಡಬೇಕು. ಸ್ಕಿನ್ ಕಲರ್ ಅಂತೂ ರೆಡಿ ಆಗೈತಿ. ಈಗ ಹಚ್ಚಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ 1000 ಪಾದದಿಂದ ಸ್ಟಾರ್ಟ್ ಮಾಡೋಣ. ಒಂದು ಕೋಟ ಫುಲ್ಲ ಬಾಡಿ ಕಲರ್ ಅಂದ್ರೆ ಸ್ಕಿನ್ ಕಲರ್ ಒಂದು ಕೋಟ ಹೊಡಿಬೇಕು. ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟು ಆಮೇಲೆ ನೆಕ್ಸ್ಟ್ ಇನ್ನೊಂದು ಕೋಟ ಅಂದ್ರೆ ಸೆಕೆಂಡ್ ಲೇಯರ್ ಹೊಡಿಬೇಕು. ಸೆಕೆಂಡ್ ಲೇಯರ್ ಯಾಕೆ ಹೊಡಿಬೇಕಂದ್ರೆ, ಸೊ ಓಲ್ಡ್ ವರ್ಕ್ ಏನು ಮಾಡಿರ್ತಾರಲ್ಲ ಇವೆಲ್ಲ ಹೋಗ್ತಾವು. ಐಬ್ರೋ ಆಮೇಲೆ ಡಿಟೇಲಿಂಗ್ ವರ್ಕ್ ಏನು ಮಾಡಿರ್ತಾರಲ್ಲ ಅವೆಲ್ಲ ಹೋಗ್ಬೇಕು. ಇಲ್ಲಾಂದ್ರೆ ಅವು ನಿಮ್ಮ ವರ್ಕ್ನಾಗ ಡಿಸ್ಟರ್ಬ್ ಮಾಡ್ತಾವೆ, ಹಳೆ ವರ್ಕ್ಗಳೆಲ್ಲ. ಸೊ ಹೀಗಾಗಿ ಡಬಲ್ ಕೋಟ ಹೊಡಿಬೇಕು, ಅಂದ್ರೆ ಡಬಲ್ ಲೇಯರ್ ಹೊಡಿಬೇಕು. ಬರ್ರಿ, ಡಬಲ್ ಲೇಯರ್ ಹೊಡಿಯೋಣ. ಕಲರ 2 ಕೋಟ ಆತ. ಇನ್ನು ಹಾಕ್ಕೊಂಡಿರೋ ವಸ್ತ್ರ ಅಂದ್ರೆ ಈಗಿನ ಜನ್ರೇಷನದ್ದು ಧೋತಿ ಮತ್ತು ಶರ್ಟ್, ಆ ಕಲರ ಕಲಿಸಿಟ್ಕೊಂಡು ಅವ್ನು ಹೊಡಿಬೇಕು. ನೆಕ್ಸ್ಟ್ ಅವರ ವಸ್ತ್ರದ ಕಲರ್ ಅಂದರೆ ಮೈ ಮೇಲೆ ಹಾಕ್ಕೊಂಡಿರೋಂಥ ಬಟ್ಟೆ ಕಲರ್ ಎಲ್ಲೋದಾಗ ಸ್ವಲ್ಪ ಲೈಟ್ ಕಲರ್ ಐತಿ. ಹಾಕೋರ್ ಎಲ್ಲೋ ಥರ ಅಂದರೆ ಮಟ್ಟಿ ಕಲರ್ ಅಂತ. ಇದನ್ನು ಸೇಮ 2 ಕೋಟ ಅಂದರೆ 2 ಲೇಯರನ್ನು ಹೊಡಿಬೇಕು. ಅವ್ರು ಹಾಕ್ಕೊಂಡಿರುವಂಥ ಅಂಗಿ ಕಲರ್ ಅಂತೂ ಮುಗಿತು. ನೆಕ್ಸ್ಟ್ ಧೋತಿ ಕಲರ್ ಕಾವಿ ಕಲರ್ ಟೈಪ್ ಬರ್ತದೆ. ಇಲ್ಲಿ ಆರೆಂಜ್ ಬ್ರೌನ್
ಕಾವಿ ಕಲರ್ನ ಬರ್ತೈತಿ. ಸೊ ನೆಕ್ಸ್ಟ್ ಅದನ್ನು 2 ಕೋಟ ಅಂದರೆ 2 ಲೇಯರ್ ಹೊಡಿಬೇಕು. ಮೂರ್ತಿ ಪೂರ್ತಿಯಾಗಿ ಬ್ರಷ್ಲೆ ಕಲರ್ ಈ ಥರ ವಾಶ್ ಮಾಡ್ಕೊಂಡ್ಮೇಲೆ ಇನ್ಮೇಲೆ ಬಾಡಿ ಶೇಡ್ ಮಾಡೋದು ಗನ್ನಲ್ಲಿ. ಇದೇ ಗನ್ ಯಾಕೆ ನಿಮ್ಗೆ ಸಜೆಸ್ಟ್ ಮಾಡೋದು ಅಂದರೆ AC30 ಅಂತಿದೆ. ಇದ್ರೊಳಗೆ ಸ್ಮಾಲ್ ಸೈಜು ಬೀಳ್ತೈತಿ ಡ್ರಾಪ್, ದೊಡ್ಡ ಸೈಜು ಬೀಳ್ತೈತಿ. ಸೊ ಬರ್ರಿ ಈಗ ಸ್ಟಾರ್ಟ್ ಮಾಡೋನು ಬಾಡಿ ಶೇಡ್ ಮಾಡೋಕ್ಕೆ. ಬಾಡಿ ಶೇಡ ಆಮೇಲೆ ಕ್ಲಾತ್ ಶೇಡ್ಗಳೆಲ್ಲ ಮುಗಿದಾದ್ಮೇಲೆ ಫೈನಲ್ ಔಟ್ಪುಟ್ಟ ಏನು ಮೈನೋಟ್ ವರ್ಕ್ ಇರ್ತಾವಲ್ಲ, ಐ ನೋಸ್ ವರ್ಕ ಆಮೇಲೆ ಮೌತ್ ವರ್ಕ ಇವೆಲ್ಲ ಫೈನಲ್ ಔಟ್ಪುಟ್ ಮಾಡ್ಕೋಬೇಕು ಬ್ರಷ್ಲೆ. ಸೊ ಫೈನಲ್ ಔಟ್ಪುಟ್ ಇದು.